ತಡದ ಮಳಿ ಜಡದ್ ಬರುತ್ತೆ ಅನ್ನೋಂಥ ಮಾತು ಏನಿದೆಯಲ್ಲ, ಈಗ ಒಂದ್ ಕಡೆ ಕಾವೇರಿ ನೀರು ಕುಡಿಯೋದಕ್ಕೆ ಸಿಗ್ತಾ ಇಲ್ಲ ಅನ್ನೋಂಥ ಪರಿಸ್ಥಿತಿ, ಇದ್ರ ಮಧ್ಯೆ ರಾಜಕೀಯ ಮೇಲಾಟಗಳು, ಇದರ ಮಧ್ಯೆ ಸಭೆಗಳನ್ನು ಮುಂದೂಡೋದು, ಆಮೇಲೆ ಮತ್ತೆ ಅದರ ಹಿಂದೆ ನಾನಾ ರೀತಿಯ ಚರ್ಚೆಗಳು. ತಮಿಳುನಾಡು ಮುಖ್ಯಮಂತ್ರಿ ಆಗಸ್ಟ್ 3ನೇ ತಾರೀಕು ನಮ್ಮ ರಾಜ್ಯಕ್ಕೆ ಬರಬೇಕಾಗಿತ್ತು, ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಸಭೆಗಳನ್ನು ಮುಂದೂಡೋದಾಗ್ಲಿ ಹಿಂದೂಡೋದಾಗ್ಲಿ, ಇದರ ಹಿಂದೆ ಇಂಟೆಲಿಜೆನ್ಸ್ ಆಗಲಿ ಏನೆಲ್ಲ ರಾಜಕೀಯ ಮೇಲಾಟಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವರದಿದೆ, ಆಮೇಲೆ ಮಾತಾಡೋಣ. ಇದೊಂಥರ ಇಬ್ರು ಗೆಲ್ಲೋ ಆಟ ಇದ್ದಂಗೆ, ಅವರಿಗೂ ಬೇಕು ಇವರಿಗೂ ಬೇಕು. ಅದಕ್ಕೆ ಇಬ್ರು ಈಗ ರೆಡಿಯಾಗಿದ್ದಾರೆ. ಇದು ಹೆಂಗ್ ಸಿಕ್ಕಿದೆ ಅಂದ್ರೆ, ಅದೇನೋ ಗಾದೆ ಇದೆಯಲ್ಲ, ಹಸದಿತ್ತು ಹಳಸಿತ್ತು ಅಂತ, ಹಂಗ್ ಸಿಕ್ಕಿದೆ ನೋಡಿ ಈ ಸಿಚುವೇಶನ್ ಅಂತ. ಯಾವ್ದೋ ಇಬ್ರು ಗೆಲ್ಲೋ ಆಟದ ಬಗ್ಗೆ ಮಾತಾಡಿದಾಗ ಕುತೂಹಲ ತಡೆಯೋಕೆ ಆಗದೆ ಹೇಳೇ ಬಿಟ್ವಿ, ಅರೇ ಗೋವಿಂದನ ಅದ್ಯಾವ್ದು ಇಬ್ರು ಗೆಲ್ಲೋ ಆಟ ಅಂದ್ರಲ್ಲ, ಆ ಆಟ ಅಂದ್ಮೇಲೆ ಒಬ್ರು ಗೆಲ್ತಾರೆ ಇನ್ನೊಬ್ರು ಸೋಲ್ತಾರೆ. ಇದ್ಯಾವ್ದು ಇಬ್ರು ಗೆಲ್ಲೋ ಆಟ, ಅದೆಂಗೆ ಇಬ್ರು ಗೆಲ್ತಾರೆ, ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದನ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಗೆಲ್ಲೋ ಆಟದ ಒಳನೋಟ. ಚೆನ್ನೈನ ಪೋರ್ಟ್ ಸೆಂಟ್ ಜಾರ್ಜ್ ಮೂಲಗಳ ಪ್ರಕಾರ ಇದೇ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಸ್ವತಃ ಕರ್ನಾಟಕಕ್ಕೆ ಬರೋಕೆ ರೆಡಿಯಾಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ CWMA ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಆದೇಶವನ್ನ ಮಾಡಿದ ಮೇಲೆ ಕರ್ನಾಟಕದಲ್ಲಿ ತಮಿಳುನಾಡಿಗೆ ನೀರು ಬಿಡುವುದನ್ನ ವಿರೋಧಿಸಿ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಇನ್ನು ವಿಜಯ್ ಕರ್ನಾಟಕಕ್ಕೆ ಬಂದ್ರೆ ಮುತ್ತಿಗೆಯನ್ನ ಹಾಕ್ತೀವಿ ಅಂತ ಕನ್ನಡ ಚಳವಳಿ ವಾಟಾಳ ಪಕ್ಷದ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಎಚ್ಚರಿಕೆ ಬೇರೆ ಕೊಟ್ಟಿದೆ. ಹಿಂಗಿರೋದ್ರಿಂದ ವಿಜಯ್ ಅವರಿಗೆ ಫೋನ್ ಮಾಡಿ ಈಗಲೇ ನೀವು ಕರ್ನಾಟಕಕ್ಕೆ ಬರೋದು ಬೇಡ, ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ. ನೋಡಿ, ವಿಷಯ ಏನಪ್ಪಾ ಅಂದ್ರೆ, ವಿಧಾನಸೌಧದ 323A ಮೂಲಗಳ ಪ್ರಕಾರ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ಗೆ ಕರ್ನಾಟಕ ಮುಖ್ಯಮಂತ್ರಿ ಈಗಲೇ ನೀವು ಬರೋದು ಬೇಡ ಅಂದಿದ್ದಾದ್ರು ಯಾಕೆ ಅಂದ್ರೆ, ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಕಾರಣ ಅಂತೆ. ಮುಖ್ಯಮಂತ್ರಿಗಳಿಗೆ ಸಿಕ್ಕಿರುವಂತಹ ಗುಪ್ತಚರ ಮೂಲಗಳ ಪ್ರಕಾರ ಕರ್ನಾಟಕದಲ್ಲಿ ಹೀಗೆ ಆಕ್ರೋಶದ ಕಟ್ಟೆ ಒಡೆದಿರುವಾಗ ಸಿಎಂ ಬಂದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಇನ್ನು ಕಾವೇರಿ ಭಾವನಾತ್ಮಕ ವಿಚಾರ ಆಗಿರೋದ್ರಿಂದ ಕೆಲ ಹೋರಾಟಗಾರರು ಯಾವ ಹಂತಕ್ಕೂ ಕೂಡ ಇಳಬಹುದು. ಇದರಿಂದ ಒಳ್ಳೆದಕ್ಕಿಂತ ಕೆಟ್ಟ ಸಂದೇಶ ಹೋಗುವ ಸಾಧ್ಯತೆ ಹೆಚ್ಚು ಎಂಬ ಒಂದು ರಿಪೋರ್ಟು ಈ ಸಿಎಂ ಕೈ ತಲುಪಿದೆ ನೋಡಿ. ಹೀಗಾಗಿ ಈ ಸದ್ಯಕ್ಕೆ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳುವುದು ಬೇಡ ಎಂಬ ನಿರ್ಧಾರಕ್ಕೆ ಬಂದ ಡಿ ಕೆ ಶಿವಕುಮಾರ್ ಅವರು ಈ ಕರ್ನಾಟಕ ಭೇಟಿ ಮುಂದೂಡಿ ಅಂತ ಸಿಎಂ ವಿಜಯ್ಗೆ ಮುಂದೂಡಿ ಅಂತ ಮನವಿ ಮಾಡಿದ್ದಾರೆ ಅನ್ನೋದು ಗುಪ್ತಚರ ಇಲಾಖೆಗಳ ಮೂಲ ಮಾಹಿತಿ ನೋಡಿ. ಹಾಗಾದ್ರೆ ಈ ಸ್ವಲ್ಪ ದಿನ ಬಿಟ್ಟಾದ್ರೂ ಕೂಡ ವಿಜಯ್ ಬರ್ತಾರಾ ಅಂತ ನೀವು ಕೇಳಿದ್ರೆ, ಪೋರ್ಟ್ ಸೆಂಟ್ ಜಾರ್ಜ್ ಮೂಲಗಳ ಪ್ರಕಾರ ಕರ್ನಾಟಕ ಸಿಎಂ ಕರ್ನಾಟಕಕ್ಕೆ ಬರೋದನ್ನ ಸ್ವಲ್ಪ ವಿಳಂಬ ಮಾಡಿ ಅಂತ ಹೇಳದೆ ಹೋಗಿದ್ರೆ ಆಗಸ್ಟ್ 3ನೇ ತಾರೀಕಿಗೆ ಬರೋಕೆ ರೆಡಿ ಆಗ್ತಿದ್ರಂತೆ. ಬರೀ ವಿಜಯ್ ಒಬ್ಬರೇ ಅಲ್ಲ, ಅವರ ಜೊತೆ ಸಚಿವರು ಹಾಗೂ ಅಧಿಕಾರಿಗಳ 6 ಜನರ ಟೀಮೇ ಬರೋಕು ರೆಡಿ ಆಗಿದ್ದಂತೆ. ಸೊ ಈಗ ಕರ್ನಾಟಕದ ಮುಖ್ಯಮಂತ್ರಿಗಳೇ ತಮಿಳುನಾಡು ಸಿಎಂಗೆ ಸ್ವಲ್ಪ ದಿನ ಬಿಟ್ಟು ಬನ್ನಿ ಸಾರ್ ಅಂತ ಹೇಳಿದಾರಂತೆ. ಹೀಗಾಗಿ ಕೆಲವು ದಿನಗಳ ನಂತರವಾದರೂ ತಮಿಳುನಾಡು ಮುಖ್ಯಮಂತ್ರಿ ಬರೋದಂತೂ ಗ್ಯಾರಂಟಿ ಎನ್ನುತ್ತಿವೆ ಚೆನ್ನೈನ ಮೂಲಗಳು. ಹಾಗಾದ್ರೆ ತಮಿಳುನಾಡು ಸಿಎಂ ಯಾವಾಗ ಬರಬಹುದು ಅಂದ್ರೆ, ಅವರ ಕರ್ನಾಟಕ ಭೇಟಿ ಸ್ವಲ್ಪ ಹೆಚ್ಚೇ ವಿಳಂಬವಾಗಬಹುದು ಎನ್ನುತ್ತಿವೆ ಚೆನ್ನೈನ ಪೋರ್ಟ್ ಸೈಂಟ್ ಜಾರ್ಜ್ ಮೂಲಗಳು. ಅದ್ಯಾಕೆ ಅಂದ್ರೆ, ಇದೇ ಆಗಸ್ಟ್ 5ನೇ ತಾರೀಕು ತಮಿಳುನಾಡಿನಲ್ಲಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರದ ಮೊದಲ ಬಜೆಟ್ ಮಂಡನೆ ಆಗ್ತಾ ಇದೆ. ಇನ್ನು ಅದರ ಮರುದಿನ ವಿಜಯ್ ಸಂಪುಟದ ಕೃಷಿ ಸಚಿವ ಆರ್ ವಿನೋದ್ ಪ್ರತ್ಯೇಕವಾಗಿ ಕೃಷಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರಂತೆ. ಅದಾದ ನಂತರ ತಮಿಳುನಾಡು ವಿಧಾನಮಂಡಲದಲ್ಲಿ ಬೇಡಿಕೆಗಳ ಮೇಲೆ ಚರ್ಚೆ ಕೂಡ ನಡೆಯಲಿದೆಯಂತೆ. ಹೀಗಾಗಿ ಕನಿಷ್ಠ 15 ದಿನಗಳ ಕಾಲ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕ ಭೇಟಿ ಮುಂದೂಡಿಕೆ ಆದಂತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಮಧ್ಯೆ ವಿಜಯ್ ಕರ್ನಾಟಕ ಭೇಟಿ ವಿರೋಧಿಸಿ ಅತ್ತ ತಮಿಳುನಾಡಲ್ಲಿ ಡಿಎಂಕೆ ಹಾಗೂ ತಮಿಳುನಾಡು ರೈತ ಸಂಘಟನೆಗಳು ಕರೆ ಕೊಟ್ಟಿರುವ ಪ್ರತಿಭಟನೆ ಹಾಗೂ ಇತ್ತ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬಂದ್ ಎಲ್ಲವೂ ಕೂಡ ಮುಗಿದಿರುತ್ತೆ. ಇನ್ನು ಅದಾದ ನಂತರ ವಿಜಯ್ಗೆ ಮತ್ತೆ ಕರ್ನಾಟಕದಿಂದ ಆಹ್ವಾನ ಹೋಗಲಿದ್ದು ಅದನ್ನ ಸ್ವೀಕರಿಸಿ ವಿಜಯ್ ಬರುವ ಸಾಧ್ಯತೆ ಇದೆ ಎನ್ನುತ್ತಿವೆ ಮೂಲಗಳು. ನೋಡಿ, ಸಿಚುವೇಶನ್ ಹಿಂಗಿದ್ರು ಕೂಡ ಸ್ವಲ್ಪ ತಡ ಆದ್ರೂ ಸರಿ, ತಮಿಳುನಾಡು ಸಿಎಂ ನ ಕರ್ನಾಟಕಕ್ಕೆ ಕರೆಸಬೇಕು ಅಂತ ಇವರಿಗೆ ಯಾಕೆ ಕಾತ್ರ, ಅತ್ತ ಕರ್ನಾಟಕಕ್ಕೆ ಬರೋಕೆ ತಮಿಳುನಾಡು ಸಿಎಂಗೆ ಯಾಕೆ ಅಷ್ಟೊಂದು ಆತ್ರ ಅಂದ್ರೆ, ಇವರು ಕರೆಯೋದ್ರಿಂದ ಅವರು ಬರೋದ್ರಿಂದ ಇಬ್ರಿಗೂ ಕೂಡ ಲಾಭ ಇದೆ ಅನ್ನೋದು. ನೋಡಿ, ಮೊದಲನೇದಾಗಿ ಇಬ್ರು ಕೂತ್ಕೊಂಡು ಮಾತನಾಡಿದ್ರೆ ನಾವು ನೀರನ್ನ ಉಳಿಸಿಕೊಳ್ಳಲು ಪ್ರಯತ್ನವನ್ನ ಮಾಡಿದೀವಿ ಅಂತ ಇವರು, ಹೆಚ್ಚು ನೀರು ತರೋಕೆ ನನ್ನ ಪ್ರಯತ್ನ ಮಾಡಿದೆ ಅಂತ ಅವರು. ಒಟ್ನಲ್ಲಿ ರಾಜಕೀಯವಾಗಿ ತಮ್ಮ ಅಖಾಡದಲ್ಲಿ ಹೇಳ್ಕೊಳ್ಳಲು ವಿರೋಧಿಗಳಿಗೆ ಟಕ್ಕರ್ ಅನ್ನ ಕೊಡೋಕೆ ಒಂದು ಅವಕಾಶ ಸೃಷ್ಟಿ ಮಾಡಿಕೊಂಡಂತಾಗಿತ್ತು. ಇನ್ನು ಕನಿಷ್ಠ ಪಕ್ಷ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸಿಕೊಳ್ಳುವ ಒಂದು ಅವಕಾಶ. ಜೊತೆಗೆ ಈ ಭೇಟಿಯಿಂದ ಇಬ್ರೂ ಕೂಡ ಕಳೆದುಕೊಳ್ಳೋದು ಏನೂ ಇಲ್ಲ. ಇನ್ನು ಈ ಸೌಹಾರ್ದದ ಭೇಟಿಯಿಂದ ಇಬ್ರಿಗೂ ಕೂಡ ವಿನ್ ವಿನ್ ಸಿಚುವೇಶನ್ ಇರೋದ್ರಿಂದಲೇ ಇಬ್ರು ಮುಖ್ಯಮಂತ್ರಿಗಳ ಒಂದು ಸೌಹಾರ್ದದ ಭೇಟಿಯ ಮಳೆ ಸ್ವಲ್ಪ ತಡವಾದ್ರೂ ಜಡಿದು ಬರೋದು ಗ್ಯಾರಂಟಿ ಅನ್ನೋ ರಾಜಕೀಯ ಮಳೆಯ ನೋಟ ಸಿಎಂ ಕಚೇರಿಯ ಮೂಲಗಳ ಕಣ್ಣಿನಿಂದ ಒಳನೋಟಕ್ಕೆ ಕಂಡು ಬಂದಿದೆ ನೋಡಿ.